ಈ ಸಲ ಇಡ್ತಿರೋ ಅಂತ ಪ್ರೈಸ್ ಬಂದು 250 rupees ಇಡ್ತಾ ಇದೀವಿ. ಬಟ್ ಇದು ಡೈಲಿ. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ ಸಕದಾಗಿತ್ತು, ಒಂಥರ ಟ್ವಿಸ್ಟ್ ಇತ್ತು. ನಾವು ಫಸ್ಟ್ ಇಷ್ಟಿಲ್ಲ 2 ನಿಮಿಷದಲ್ಲಿ ಕ್ರ್ಯಾಕ್ ಮಾಡಿದ್ರೆ ನಿಮ್ಮ ಈ ವಿಡಿಯೋದಲ್ಲಿ ನಮ್ದು ಟ್ರೆಜರ್ ಹಂಟ್ ನ ಪ್ಲಾನ್ ಮಾಡಿ ಅದನ್ನ ಫುಲ್ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಗೆ ಫ್ಲೋ ಹೋಯ್ತು ಅಂತ ನಾನು ಹಾಕಿದೀನಿ. ಸೊ ಈ ವಿಡಿಯೋನ ಫುಲ್ ಕಂಪ್ಲೀಟ್ ಆಗಿ ನೋಡಿ. ನೆಕ್ಸ್ಟ್ ನಾವು ಸ್ಟೇಡಿಯಂ ಅಲ್ಲಿ ಟ್ರೆಜರ್ ಹಂಟಿನ ಒಂದು ಇಂಟ್ ನ ಇಟ್ಟು ಒಂದು ಕೆಫೆಗೆ ರೆಫರ್ ಮಾಡಿದ್ವಿ ಸಲಿಯೋ ಕಲೆಕ್ಟ್ ಮಾಡ್ಕೋಬೇಕು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಇಟ್ಟು ವಿತಿನ್ ಒಂದು 5-10 minutes ಒಳಗಡೆನೆ ಹುಡುಗರು ಬಂದು ಅದನ್ನ ಕ್ರ್ಯಾಕ್ ಮಾಡಿ ನಾವು ಅಲ್ಲಿ ರೀಚ್ ಆಗೋಕ್ಕಿಂತ ಮುಂಚೆ ಅವರೆಲ್ಲ ರೀಚ್ ಆಗಿದ್ರು. ಸೊ ಇದು ಆಕ್ಚುಲಿ ಚೆನ್ನಾಗಿರೋ ಈ ಸ್ಟೋರಿ ಫುಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಕಂಪ್ಲೀಟ್ ಆಗಿ ನೋಡಿ. ಅಂಡ್ ಯಾರಾದ್ರೂ ಇದಕ್ಕೆ ಆಕ್ಚುಲಿ ಒಬ್ರು ಸ್ಪಾನ್ಸರ್ ಮಾಡಿದ್ರು, ಯಾರಾದ್ರೂ ಇದೇ ತರ ಸ್ಪಾನ್ಸರ್ ಮಾಡಕ್ ಇಷ್ಟ ಇದ್ರೆ ಅಥವಾ ಯಾರಾದ್ರೂ ಇನ್ನು ಒಳ್ಳೆ ಐಡಿಯಾಸ್ ನ ಇನ್ನೋವೇಟಿವ್ ಆಗಿ ನಮಗೆ ಕೊಟ್ಟು ಸೊ ಒಂದು ಎಕ್ಸಿಕ್ಯೂಷನ್ ಮಾಡಕ್ಕೆ ಏನಾದ್ರು ಹೆಲ್ಪ್ ಮಾಡೋರಿದ್ರೆ ನನಗೆ DM ಮಾಡಿ ಅಂಡ್ ವಾಚ್ ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ಇವತ್ತೊಂದು ಇಂಟ್ರೆಸ್ಟಿಂಗ್ ಪ್ಲಾನ್ ಮಾಡಿದ್ದೀನಿ. ಸೊ ಏನ್ ಟ್ರೆಜರ್ ಇದೆ ಅದನ್ನ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಗೇಮ್ ನ ಆರ್ಗನೈಸ್ ಮಾಡೋಣ. ಒಂದ್ ಸ್ವಲ್ಪ ಈಗ ಟ್ರೆಜರ್ ಅಂದ್ರೆ ಆಕ್ಚುಲಿ ಹಿಂಗೆ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟಿಗೆ ಹುಡ್ಕೊಂಡು ಅಂಟ್ ಮಾಡ್ಕೊಂಡು ಹೋಗೋದಲ್ಲ. ಸೊ ಅದೇ ತರ ಒಂದು ಇನಿಷಿಯಲ್ ಆಗಿ ಒಂದು ಫಸ್ಟ್ ಸ್ಟೆಪ್ ತಗೊಂಡು ಒಂದು ಲೆವೆಲ್ ಅಂಟಿಂಗ್ ತರ ಪ್ಲಾನ್ ಮಾಡೋಣ ಅಂತ ಹೇಳಿ ಒಂದು ಥಾಟ್ ಇದೆ. ಸೊ ಇವತ್ತು ನಾನು ಇದನ್ನ ಒಂದು ವ್ಲಾಗ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ವ್ಲಾಗ್ ನಾನು ಏನ್ ಟ್ರೆಜರ್ ಹಂಟ್ ಟಾಸ್ಕ್ ನ ಸ್ಟಾರ್ಟ್ ಮಾಡ್ತೀನಿ. ಅದು ಕಂಪ್ಲೀಟ್ ಆದ್ಮೇಲೆ ಯಾರು ವಿನ್ ಆಗ್ತಾರೆ ಅವ್ರದ್ದು ಇನ್ಫಾರ್ಮೇಶನ್ ಕೂಡ ಆಡ್ ಮಾಡಿ ಈ ವ್ಲಾಗ್ ಅನ್ನು ಅಪ್ಲೋಡ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಗೆ ಏನೇನು ಪ್ಲಾನ್ ಮಾಡ್ತಿದ್ದೀನಿ ಅಂತ ಹೋಗ್ತಾ ನೋಡ್ತೀನಿ. ಈ ವಿಡಿಯೋನ ಫುಲ್ ಕಂಪ್ಲೀಟ್ ಆಗಿ ನೋಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಓಕೆ, ಈಗ ಹಂಗೆ ಕಂಟಿನ್ಯೂ ಮಾಡೋಣ. ಸೊ ನಾನು ಇವಾಗ ಎಂಜೂರದಲ್ಲಿರೋ ಡೈಲಿ ಡೋಸ್ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಯಾಕೆ ಬಂದಿದ್ದೀನಿ ಅಂದ್ರೆ ನನಗೆ ಇದೊಂದು ರೆಸ್ಟೋರೆಂಟ್ ಇದೆ, ಅದೊಂದು ಫೋಟೋ ಬೇಕು. ಸೊ ಫೋಟೋ ತಗೊಂಡಾಗಿದೆ. ಫೋಟೋ ತಗೊಂಡು ನೆಕ್ಸ್ಟ್ ಏನ್ ಪ್ಲಾನ್ ಅಂತ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಸೊ ನಾನು ಡೈಲಿ ಡೋಸ್ ಹತ್ರ ಹೋಗಿದ್ದು ಏನಕ್ಕೆ ಅಂದ್ರೆ ಒಂದು ಪ್ರಿಂಟ್ಔಟ್ ತಗೊಂಡ್ಬಂದೆ, ಆ ಫೋಟೋ ಕಾಪಿ ಪ್ರಿಂಟ್ಔಟ್. ಸೊ ಇವಾಗ ನನ್ನ ಪ್ಲಾನ್ ಏನು ಅಂದ್ರೆ ಇದು ಇಂಟು ಡೈಲಿ ಡೋಸ್. ಈ ಏನೊಂದು ಡೈಲಿ ಡೋಸ್ ಅನ್ನೋದೊಂದಿದೆ, ಇಲ್ಲಿ ದುಡ್ಡಿರುತ್ತೆ. ಓಕೆನಾ, ನಾನು ಈ ಇಂಟ್ ನ ಇಟ್ಟು ಈ ಇಂಟ್ ನ ಅವರು ಹುಡ್ಕದ್ಮೇಲೆ ಈ ಜಾಗಕ್ಕೆ ಹೋಗಿ ಅಮೌಂಟ್ ನ ಕಲೆಕ್ಟ್ ಮಾಡ್ಕೋಬೇಕು. ಪ್ಲಸ್ ಈ ವಿಡಿಯೋನ ಸ್ಪಾನ್ಸರ್ ಮಾಡ್ತಾ ಇರೋರು ಡೈಲಿ ಡೋಸ್ ಅವರು, ಡೈಲಿ ರೆಸ್ಟೋ ಕೆಫೆ MG ರೋಡ್ ಹಾಸನ್ ಏನಿದೆ ಅವರು. ಸೊ ಅದಕ್ಕೆ ನಾನು ಪ್ಲಾನ್ ಇದನ್ನ ಇಡೋಣ, ಇಲ್ಲಿಂದ ಅವರೆಲ್ಲ ಅಮೌಂಟ್ ನ ಕಲೆಕ್ಟ್ ಮಾಡ್ಕೊಳ್ಳಿ. ಪ್ಲಸ್ ಅವ್ರಿಗೊಂದು ಒಬ್ಬ ವಿನ್ನರ್ ಯಾವ್ದಿರ್ತಾರೆ ಒಂದು ಪರ್ಸನ್ಗೆ ಒಂದು ಕಾಂಪ್ಲಿಮೆಂಟರಿ ಅವ್ರ ಕಡೆ ಒಂದು ಡ್ರಿಂಕ್ಸ್ ಇರುತ್ತೆ, ಸಾಫ್ಟ್ ಡ್ರಿಂಕ್ಸ್ ಏನಾದ್ರು. ಸೊ ಅದಕ್ಕೆ ಈ ತರ ಪ್ಲಾನ್ ಮಾಡಿದೀನಿ. ನೆಕ್ಸ್ಟ್ ಇಲ್ಲಿ ಬರ್ದಿದ್ದೀನಿ ಅಡ್ರೆಸ್ ಏನಿದೆ, ಮತ್ತೆ ಏನು ರೂಲ್ಸ್ ಏನಿದೆ, ಬೇಸಿಕ್ ರೂಲ್ಸ್, ಮತ್ತೆ ಯಾರು ಆರ್ಗನೈಸ್ ಮಾಡಿದ್ರು ಅದು ಸುಮ್ಮನೆ ಬರ್ತೀನಿ. ಇನ್ ಕೇಸ್ ಏನಾದ್ರು ಕನ್ಫ್ಯೂಷನ್ ಇದೆ ಗೊತ್ತಾಗಿಲ್ಲ ಅಂತ ಅಂದ್ರೆ. ಸೊ ಇವಾಗ ನಾನು ಈ ವಿಡಿಯೋ ಮುಂಚೆ ಹಾಗೆ ಹೇಳ್ದಂಗೆ ಎಲ್ಲ ವಿನ್ ಆಗಿ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಒಂದು ಫ್ಲೋ ಹೇಗಿತ್ತು ಅದಕ್ಕೋಸ್ಕರ ಅಪ್ಲೋಡ್ ಮಾಡ್ತೀನಿ. ಮತ್ತೆ ಈ ಸಲ ಇಡ್ತಿರೋ ಅಂತ ಪ್ರೈಸ್ ಬಂದು 250 rupees ಇಡ್ತಾ ಇದೀವಿ. ಬಟ್ ಇದು ಡೈಲಿ ಡೋಸ್ ಅಲ್ಲಿ ಇರುತ್ತೆ. ಇಂಟ್ ಮಾತ್ರ ನಾನು ಒಂದು ಜಾಗದಲ್ಲಿ ಇರ್ತೀನಿ, ಆ ಜಾಗ ಇಟ್ಟು ಅದನ್ನ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ನೋಡೋಣ ಈ ಸಲ ಯಾರು ಗೆಲ್ತಾರೆ ಅಂತ. ಲಾಸ್ಟ್ ಟೈಮ್ ನಾನು 2 times ಇಟ್ಟಿದ್ದಾಗಲೂ ಒಂದೇ ದಿನದಲ್ಲಿ ಇಬ್ರು ಹಂಟ್ ಮಾಡಿ ಫೈನ್ ಮಾಡಿದ್ರು. ಸೊ ಇದು ಸ್ವಲ್ಪ ಈಸಿಯಾಗಿ ಇಟ್ಟಿದ್ದೀನಿ, ಬಟ್ ಬರೀ 1 level ಆಫ್ ಸರ್ಚಿಂಗ್ ಇಂಟ್ ಆ ತರ ಪ್ಲಾನ್ ಮಾಡಿದೀನಿ. ನೋಡೋಣ ಏನಾಗುತ್ತೆ ಅಂತ. ಓಕೆ, ಇವಾಗ ಇಡಕ್ಕೆ ಅಂತ ಹೋಗ್ತಿದೀವಿ, ಅಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿ ಹೋಗ್ತಾ ಹಂಗೆ ಮಾತಾಡೋಣ, ಕಂಟಿನ್ಯೂ ಮಾಡೋಣ. ನಾನೀಗ ಸ್ಟೇಡಿಯಂ ಹತ್ರ ಬಂದಿದ್ದೀನಿ. ಇವಾಗ ನಾನು 250 rupees ದುಡ್ಡನ್ನ ಇಲ್ಲಿಡಲ್ಲ, ಬಟ್ ಆದರೆ ನಾನು ಆಗಲೇ ಹೇಳಿದಾಗೆ ಅದೇನು ಇಂಟ್ ಇದೆ ಆ ಇಂಟ್ನ ನಾನು ಇಲ್ಲಿಡ್ತೀನಿ. ಸೊ ನಾನು ಇವಾಗ ಒಂದು ಜಾಗ ನೋಡಿ ಎಲ್ಲಿಡೋದು ಅಂತ ಥಿಂಕ್ ಮಾಡ್ತಾ ಇರುವಾಗ ಹೋಲ್ ಕೆಳಗಿಡೋಣ ಒಂದು ಐಡಿಯಾ ಮಾಡ್ಕೊಂಡು ಅದೇನು ದುಡ್ಡಿದೆ ಅದನ್ನು ಒಂದು ಕಡೆ ಪ್ಯಾಕ್ ಮಾಡಿ, ಮತ್ತು ಇಂಟ್ ಚೀಟಿ ಏನಿದೆ ಫೋಟೋ ಇರೋದು ಅದನ್ನು ಪ್ಯಾಕ್ ಮಾಡ್ಕೊಂಡಿದ್ದೆ. ಸೊ ಇಲ್ಲಿ ಜನಗಳು ಹೋಗಲಿ ಅಂತ ವೆಯ್ಟ್ ಮಾಡ್ತಿದ್ದೆ, ಯಾರು ನೋಡ್ದಲ್ಲ ಇರುವಾಗ ಇಡೋಣ ಅಂತ. ಹಾಗೆ ಎಲ್ಲ ಹೋಗಿ ಟೈಮ್ ಮಾಡ್ಕೊಂಡು ಒಂದು ಕಡೆ ಇಟ್ಟು ಸೊ ನಾನು ಅದೇನೇನು ಇಟ್ಟಿದ್ದೀನಿ ಅದೆಲ್ಲದನ್ನು ಒಂದು ರೀಲ್ಸ್ ಮಾಡಿ ನಾನು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಅಪ್ಲೋಡ್ ಮಾಡಿದ ಫ್ಯೂ ಮಿನಿಟ್ಸ್ ಒಳಗಡೆ ಅಂದರೆ ವಿತಿನ್ 5 to 10 minutes ಒಳಗಡೆ ಅದನ್ನೊಬ್ರು ನೋಡಿ ಫೌಂಡ್ ಇಟ್ ಅಂತ ನಂಗೆ ಮೆಸೇಜ್ ಆಗ್ತಾರೆ. ಸೊ ನಾನು ಹೌದಾ ಅಲ್ವಾ ಅಂತ ಗ್ಯಾರಂಟಿ. ಹೆಲೋ ಹಾಸನ್, ಈ ಸಲ 250 rupeesನ ಅಂಟ್ ಮಾಡೋಕ್ಕೆ ನೀವು ರೆಡಿನಾ? ಬಟ್ ಈ ಸಲ ಗೇಮಲ್ಲಿ ಸ್ವಲ್ಪ ಟ್ವಿಸ್ಟ್ ಕೊಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ನಾನು ಅಮೌಂಟ್ನ ಇಲ್ಲಿ ಇಡ್ತಾ ಇಲ್ಲ, ಅಮೌಂಟ್ ಎಲ್ಲಿದೆ ಅನ್ನೋ ಒಂದು ಇಂಟ್ನ ನಾನು ಇಲ್ಲಿ ಇಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಲೊಕೇಶನಲ್ಲಿ ನಾನು ಅಮೌಂಟಿನ ಒಂದು ಇಂಟ್ನ ಇಟ್ಟಿದ್ದೀನಿ. ಸೊ ನೀವು ಆ ಇಂಟ್ನ ತಗೊಂಡು ಆ ಇಂಟಲ್ಲಿ ನಿಮಗೆ ಒಂದು ಲೊಕೇಶನ್ ಸಿಗುತ್ತೆ. ಸೊ ಆ ಲೊಕೇಶನ್ಗೆ ಹೋಗಿ ನೀವು ಅಮೌಂಟ್ನ ತಗೊಳ್ಬೋದು. ಆ್ಯಂಡ್ ಈ ವಿಡಿಯೋದ ಒಂದು ಸ್ಪಾನ್ಸರ್ ಬಂದು MG ರೋಡಿನ ಡೈಲಿ ಡೋಸ್ ಕೆಫೆ ಅವರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಸೊ ಈ ವಿನ್ ಆಗಿರೋ ಒಬ್ಬ ಪರ್ಸನಿಗೆ ಅವ್ರ ಕಡೆಯಿಂದ ಒಂದು ಕಾಂಪ್ಲಿಮೆಂಟರಿ ಡ್ರಿಂಕ್ ಕೂಡ ಇರುತ್ತೆ. ಸೊ ಆದಷ್ಟು ಬೇಗ ಹೋಗಿ
ಇದನ್ನು ಆಂಟ್ ಮಾಡಿ ತಗೊಳ್ಳಿ ಆ್ಯಂಡ್ ಆಲ್ ದ ಬೆಸ್ಟ್. ಆ್ಯಂಡ್ ನೀವು ಕಲೆಕ್ಟ್ ಮಾಡ್ಕೊಂಡಿದ್ದ ತಕ್ಷಣ ನನಗೆ DM ಮಾಡಿ ಅಥವಾ ವಿಡಿಯೋನ ಸೆಂಡ್ ಮಾಡಿ. ನಾವಿವಾಗ ಡೈಲಿ ಡೋಸ್ ಅಲ್ಲಿ ಇದ್ದೀವಿ. ನಾವ್ ಏನೊಂದು ಪ್ಲಾನ್ ಮಾಡಿ ಒಂದು ಸ್ಟೇಡಿಯಂ ಅಲ್ಲಿ ಒಂದು ಅಂಡ್ ಹೈಟ್ ಬಂದಿದ್ವಿ. ಇವರೊಂದು 2-3 ಮಿನಿಟ್ಸ್ ಅಲ್ಲೇ ಹುಡುಕಿದ್ದಾರೆ ವಿಡಿಯೋ ಹಾಕ್ಬಿಟ್ಟು. ಸೊ ಅವರಿಗೆ ಕಂಗ್ರಾಸ್ ಹೇಳ್ತೀನಿ. ಕಂಗ್ರಾಸ್ ಬ್ರೋ, ಕಂಗ್ರಾಸ್ ಬ್ರೋ. ಹೆಂಗ್ ಹುಡ್ಕೋರಿ ಮತ್ತೆ ಈ ಗೇಮ್ ನಿಮ್ಗೆ ಹೆಂಗ್ ಅನಿಸ್ತಿದೆ ಅಂತ ನಿಮ್ಗೆ ಏನ್ ಅನ್ಸುತ್ತೆ? ಸಕದಾಗಿತ್ತು, ಒಂಥರ ಟ್ವಿಸ್ಟ್ ಇತ್ತು. ನಾವು ಫಸ್ಟ್ ಟ್ವಿಸ್ಟ್ ಇಲ್ಲ 2 ನಿಮಿಷದಲ್ಲಿ ಕ್ರ್ಯಾಕ್ ಮಾಡಿದ್ರೆ ನೀವು ಮೊದ್ಲು ಫಸ್ಟ್ ಟೈಮ್ಸ್ ಕಾಲೇಜ್ ಬೋರ್ಡ್ ಹತ್ರ ಇಟ್ಟಿದ್ರಿ, ಅವಾಗ ವಿಡಿಯೋ ನೋಡಿದ್ದು. ಅವಾಗ ನೋಡಿದ್ದು, ಆಮೇಲೆ ಫಾಲೋ ಮಾಡಿದೆ, ಮತ್ತೆ ಎಲ್ಲರೂ ಇಡ್ಬೋದಲ್ಲ ಅಂತ. ಆಮೇಲೆ ಈಗ ಜಸ್ಟ್ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಅವಾಗ ಪಟ್ಟನ್ ಬರುತ್ತೆ. ಥ್ಯಾಂಕ್ ಯು ಬ್ರೋ, ಸಪೋರ್ಟ್ ಮಾಡ್ತೀವಿ ಅದಕ್ಕೆ. ಹಂಗೆ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಏನಿದೆ ಎಲ್ಲ ಫಾಲೋ ಮಾಡಿ, ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ. ಓಕೆನಾ? ಯಾರು ವ್ಯೂವರ್ಸ್ ನೋಡ್ತಿದ್ರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದೇ ತರ ಫುಲ್ ಟ್ವಿಸ್ಟ್ ತಗೊಂಡ್ಬಿಟ್ಟು ಬರ್ತೀವಿ. ನಾನು ಈ ಸಲ ಸ್ವಲ್ಪ ಲೈಟ್ ಟ್ವಿಸ್ಟ್ ಇಟ್ಟಿದೆ, ಬಟ್ ಇವ್ರು ನನಗೆ ಟ್ವಿಸ್ಟ್ ಕೊಟ್ಟರು. ನಾನು ಇಲ್ಲಿಗೆ ಬಂದಿರಲಿಲ್ಲ, ಅಷ್ಟಾಗಿ ಇವರೇ ಬಂದು ರೀಚ್ ಆಗಿದ್ದಾರೆ. ಬಟ್ ಖುಷಿ ಆಯ್ತು ಇಷ್ಟು ಬೇಗ ಬರ್ತಾ ಇದಾರೆ ಅದಕ್ಕಿಂತ. ಸೊ ಹಿಂಗೆ ಕಂಟಿನ್ಯೂ ಮಾಡೋಣ. ಸೊ ನನಗೆ ಇವತ್ತು ಸ್ಪಾನ್ಸರ್ ಮಾಡಿರೋದು ಡೈಲಿ ಡೋಸ್ ಅವರು, ಏನು ಡೈಲಿ ಡೋಸ್ ಕೆಫೆ ಇದಾರೆ ಅವರು. ಸೊ ಯಾರು ನಿಮ್ ಹುಡುಗರು ಡೈಲಿ ಡೋಸ್ಗೆ ವಿಸಿಟ್ ಮಾಡಿಲ್ಲ ಅಂದ್ರೆ ಇಲ್ಲಿಗೆ ಬಂದು ಒಂದ್ಸತಿ ಆಂಬಿಯನ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡಿ, ಮತ್ತೆ ಇಲ್ಲ ಫುಡ್ ಗಳನ್ನ ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ. ಹಾಗೆ ನಿಮ್ಮ ಕಮೆಂಟ್ಸ್ ಒಪಿನಿಯನ್ಸ್ ನ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು. ಸ್ಟೇಡಿಯಂಗೆ ಹೋದ ರೋಡಿಗೆ ನೆಕ್ಸ್ಟ್ ಅಲ್ಲಿ ಹೋದಾಗ ಅದು ಪಿಕ್ಚರ್ ನೋಡಿದ್ರು, ವಿಡಿಯೋ ನೋಡಿದಾಗ ಆ ಪ್ಲೇಸ್ ನೆಕ್ಸ್ಟ್ ಅದೆಲ್ಲ ಇದು ಲೈಟ್ ಎಲ್ಲ ಫೋನ್ಸ್ ಎರಡೇ ಹುಡುಕಿದ ಸೆಕೆಂಡ್ರಲ್ಲೇ ಸಖತ್ ಬೇಗ ಹುಡುಕಿದ್ದಾರೆ. ಎಷ್ಟು ಟೈಮ್ ಆಯ್ತು ಬ್ರೋ ಅಪ್ಲೋಡ್ ಮಾಡಿ? 10 ನಿಮಿಷ ಅಷ್ಟೇ. ಅಷ್ಟೇ 10 ನಿಮಿಷ. ನೀವು ಹಾಕಿದ್ದೀನಿ. ಈಗ ಅವರು ವೆಲ್ಕಮ್ ಡ್ರಿಂಕ್ ಬರುತ್ತೆ ಈಗ. ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಎಲ್ಲ ಫಾಲೋ ಮಾಡಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ.